ಯಶೋದಕ್ಕ. ಓ ಚಿನ್ನು, ಬಾಪ ಬಾಬಾ, ಕೂತ್ಕೋ ಬಾ. ಹಾ, ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಯಶೋದಕ್ಕ. ನೀವೇನು ಹಗಲೊತ್ತೆ ನಿದ್ದೆ ಮಾಡ್ತಾ ಇದ್ದೀರಾ? ಯಾಕೆ ಮೈ ಹುಷಾರಿಲ್ವಾ? ಅಯ್ಯೋ ಬನ್ನಿ ಆಸ್ಪತ್ರೆಗೆ ಹೋಗೋಣ. ಅಯ್ಯಯ್ಯೋ ಹಂಗೇನಿಲ್ಲಪ್ಪ, ಆರೋಗ್ಯವಾಗೇ ಇದ್ದೀನಿ ನಾನು. ದೇಹ ಚೆನ್ನಾಗೇ ಇದೆ ಕಣೋ. ಚಿನ್ನು, ನನ್ ಮನ್ಸು ಚಿಂತೆಲ್ ನರಳ್ತಾ ಇದೆ ಅಷ್ಟೇ. ಚಿಂತೆನಾ? ಯಾಕೆ ಯಶೋದಕ್ಕ? ಒಂಟಿ ಬಡಕರಿಗೆ ಇನ್ನೇನ್ ಚಿಂತೆ ಇರತ್ತಪ್ಪ? ಯಾವಾಗ ಈ ಪ್ರಪಂಚದ ವ್ಯವಹಾರ ಮುಗಿಯುತ್ತೋ, ಯಾವಾಗ ಭಗವಂತ ಕರ್ಕೊತಾನೋ ಅಂತ. ಬಿಡ್ತು ಅನ್ನಿ ಯಶೋದಕ್ಕ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನಿಲ್ವಾ ನಿಮಗೋಸ್ಕರ? ಒಂದ್ ನಿಮಿಷ ಇರು, ಬಂದೆ. ಹಾ, ತಗೋಪ ನೀರು. ಹಾ, ಚಿನ್ನು, ನಾನೇ ನಿನಗ್ ಫೋನ್ ಮಾಡ್ಬೇಕು ಅನ್ಕೊಂಡಿದ್ದಪ್ಪ. ನೆನೆಸ್ಕೊಂಡೆ ನೀನೇ ಬಂದ್ಬಿಟ್ಟೆ ನೋಡು. ಹೌದಾ? ಏನ್ ವಿಷಯ? ಇವತ್ತು ಮಾರ್ಕೆಟ್ಗೆ ಹೋಗಿದ್ನಾ, ಹಾ, ದಿಢೀರ್ ಅಂತ ಮಂತ್ರ ನನ್ನ ನೋಡ್ಬಿಟ್ಲು ಕಣೋ. ಆಮೇಲೇನು, ಅವಳು ಏನೇನ್ ಕೆದ್ಗಿ ಕೇಳ್ತಾಳೋ ಅಂತ ಹೆದರ್ಕೊಂಡು ಓಡ್ ಬಂದು ಆಟೋ ಹತ್ಕೊಂಡು ಮನೆ ಸೇರ್ಕೊಂಡ್ಬಿಟ್ಟೆ ಕಣೋ. ಯಶೋದಕ್ಕ, ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಾ. ಅವಳ ಕೈಗೆ ಮಾತ್ರ ಸಿಗೋದಕ್ಕೆ ಹೋಗ್ಬಿಡಿ. ಇವತ್ತು ಹೇಗ್ ಮಾಡಿದ್ರೋ ಅದೇ ತರ ಮಾಡಿ. ನಾನ್ ನೋಡು ಮರ್ತೇ ಬಿಟ್ಟೆ. ಒಂದ್ ನಿಮಿಷ, ಈ ದುಡ್ಡು ಇಟ್ಕೊಳ್ಳಿ. ಏನಕ್ಕಪ್ಪ ಇಷ್ಟೊಂದೆಲ್ಲ ದುಡ್ಡು? ಜಾಸ್ತಿ ಏನಿಲ್ಲ ಯಶೋದಕ್ಕ, ಬರೀ 25,000 ಇದೆ ಅಷ್ಟೇ. ಪ್ರತಿ ತಿಂಗಳು ಕೊಡ್ತೀನಿ, ನೀವು ಸುಮ್ಮನೆ ಇಟ್ಕೊಳ್ಳಿ. ಅಲ್ಲಪ್ಪ ಚಿನ್ನು, ನೀನ್ ಯಾಕೋ ಇಷ್ಟೊಂದೆಲ್ಲ ನನಗೋಸ್ಕರ ಮಾಡ್ತೀಯಾ? ಯಶೋದಕ್ಕ, ಯಾಕೆ ಈ ತರ ಕೇಳ್ಬಿಟ್ರಿ? ನನಗೆ ಅಂತ ಬೇರೆ ಯಾರಿದ್ದಾರೆ ಹೇಳಿ? ನಾನು ದುಡಿತಿದ್ದೀನಿ, ನಾನು ದುಡಿದಿದ್ದೆಲ್ಲ ಬ್ಯಾಂಕಲ್ಲಿ ಇಡ್ತಾ ಇದ್ದೀನಿ. ಇವಾಗ ನನಗೆ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡ್ಕೋತಾ ಇದ್ದೀನಿ. ಉಳಿದಿದ್ದೀನ ನಾನೇನು ಮಾಡಲಿ ಹೇಳಿ? ನನಗೆ ಅಕ್ಕ ಇದ್ದಿದ್ರೆ ನಾನು ಇದೇ ಥರ ಸಹಾಯ ಮಾಡ್ತಿದ್ದೆ ಅಲ್ವಾ? ನಾನು ಮನಸ್ಫೂರ್ತಿಯಾಗಿ ನಿಮ್ಮನ್ನ ಅಕ್ಕ ಅನ್ಕೊಂಡಿದ್ದೀನಿ. ಹಾಗಾಗಿ ಈ ಹಣನ ಕೊಡ್ತಾ ಇದ್ದೀನಿ, ದಯವಿಟ್ಟು ಇಲ್ಲ ಅನ್ಬೇಡಿ. ಅದೇ ಕಣೋ, ಯಾವ ಜನ್ಮದ ಋಣಾನ್ ಬಂದಾನೋ ಏನೋ, ಈ ಜನ್ಮದಲ್ಲಿ ಎಲ್ಲಾ ತೀರಿಸ್ತಾ ಇದೀಯ. ಅಲ್ಲಪ್ಪ, ನೀನ್ ಹೇಳ್ದೆ ಅಂತ ಆ ಸುಶಾಂತು ಮಂತ್ರ ಮೇಲೆ ಕೇಸ್ ಹಾಕ್ದೆ. ನಿಜ ಹೇಳು, ನೀನು ಶಾಂತಿ ಮೇಲಿಟ್ಟಿರೋ ಪ್ರೀತಿಗೋಸ್ಕರ ತಾನೇ ಇಷ್ಟೆಲ್ಲ ಮಾಡ್ತಿರೋದು? ನೋಡು, ನೀನು ಬಾಯ್ಬಿಟ್ಟು ಹೇಳ್ದೆ ಇದ್ರು ನನಗೆಲ್ಲ ಅರ್ಥ ಆಗತ್ತೆ ಕಣೋ. ಇನ್ನು ಯಾಕೋ ಅವಳ ನೆನ್ಪಲ್ಲೇ ಕೊರಗ್ತಾ ಇದೀಯಾ? ಹುಚ್ಚು ಹುಡುಗ ಕಣೋ ನೀನು. ನಾನ್ ನೋಡು ಮಾತಾಡ್ಸ್ಕೊಂಡೇ ಕೂತ್ಕೊಂಡ್ಬಿಟ್ಟೆ. ತಾಳು, ಕಾಫಿ ಮಾಡ್ಕೊಂಡು. ಏನು ಬೇಡ, ಏನು ಬೇಡ. ನೋಡು, ನಾನ್ ಮಾಡೋ ಕಾಫಿ ನಿಮ್ ತುಂಬಾ ಇಷ್ಟ ಅಂತ ನನಗ್ ಗೊತ್ತು. ಹೀಗ್ ಹೋಗಿ ಹಿಂಗ್ ಮಾಡ್ಕೊಂಡ್ ಬರ್ತೀನಿ. ತಾಳು. ಸರಿ. ಸಕ್ಕರೆ ಜಾಸ್ತಿ ಬೇಕಾ ಕಮ್ಮಿ ಬೇಕಾ ಚಿನ್ನು? ಸ್ವಲ್ಪನೇ ಹಾಕಿ, ಪರವಾಗಿಲ್ಲ. ನಿನಗೆ ಆ ಮನೆಗೆ ಯಾವುದೇ ಸಂಬಂಧ ಇಲ್ಲ. ಫಂಕ್ಷನ್ ಗಿಂಕ್ಷನ್ ಅನ್ಕೊಂಡು ಬೇರೆ ತರ ಏನಾದ್ರು ಮಾತಾಡ್ದು. ನಿನಗೆ ಎಷ್ಟೆಲ್ಲ ತೊಂದರೆ ಕೊಟ್ಟೆ, ಆದ್ರೆ ಏನು ಲೆಕ್ಕಿಸ್ದೆ. ಇವತ್ತು ನನ್ನ ಜೀವ ಕಾಪಾಡಿದ್ಯಲ್ಲ ಶಾಂತಿ. ನನ್ನ ಪಾಲ್ಗೆ ದೇವತೆ ಮನೆಗೆ ಬಂದು ನನಗೆ ಪುನರ್ಜನ್ಮ ಕೊಟ್ಟೆ ಶಾಂತಿ. ನೀನು ನೋಡಿ ಶಾಂತಿ, ನಿನಗೆ ಯಾರಿಂದ ಏನೇ ಕಷ್ಟ ಬಂದ್ರು, ಯಾವತ್ತೇ ಬಂದ್ರು, ಈ ಚಿನ್ನುಗೆ ಒಂದೇ ಒಂದು ಫೋನ್ ಮಾಡು. ಎಲ್ಲರೂ ಒಂದೇ ಒಂದು ಕ್ಷಣ ನಿನ್ ಮುಂದೆ ಬಂದೇ ಬರ್ತೀನಿ. ತಗೋ ಕಾಫಿ. ಥ್ಯಾಂಕ್ಸ್ ಯಶೋದಕ್ಕ. ಅಪ್ಪ ಚಿನ್ನು, ಹಿಂಗೆ ಇದ್ಬಿಡ್ಬೇಡ ಕಣೋ. ಈಗೇನೋ ವಯಸ್ಸಿದೆ, ಇನ್ನೊಂದ್ 15-20 ವರ್ಷ ಹೋದ್ಮೇಲೆ ನೀನು ಒಂಟಿ ಆಗ್ಬಿಡ್ತೀಯ ಕಣೋ. ಜೊತೆಗೆ ಯಾರಾದ್ರೂ ಬೇಕು ತಾನೆ? ಯಾರು ಇಲ್ದಿರ ಅವಸ್ಥೆ ಪಟ್ಬಿಡ್ತೀಯ ಕಣೋ. ಹೋದೋಳ್ ನೆನ್ಸ್ಕೊಂಡ್ ಯಾಕಪ್ಪ ಹೀಗ್ ಕೊರಗ್ತಾ ಕೂತಿರ್ತೀಯ? ನಾನ್ ನೋಡು, ಕಾಫಿ ಕೊಟ್ಬಿಟ್ಟು ಬೇಡದೇ ಇರೋದೆಲ್ಲ ಮಾತಾಡ್ತಾ ಇದ್ದೀನಿ. ಕುಡಿ. ಹಾ, ಆಮೇಲೆ ಇನ್ನೊಂದು ವಿಷಯ ಚಿನ್ನು. ಹೇಳಿ. ಅವತ್ತು ಮಂತ್ರನು ಸುಶಾಂತು ಮನೆ ಹತ್ರ ಬಂದಿದ್ರು ಕಣೋ. ಅಯ್ಯೋ ದೇವ್ರೆ, ನನಗೇನೋ ಭಯ ಶುರುವಾಗಿದೆ ಕಣೋ. ಅವಳು ಸಾಮಾನ್ಯದವಳಲ್ಲ.
ಹೇಗಾದ್ರೂ ಹುಡ್ಕೊಂಡು ಮನೆ ತನಕ ಬಂದ್ಬಿಡ್ತಾಳೆ ಕಣೋ. ಯಶೋದಕ್ಕ, ಮುಖ್ಯವಾಗಿ ನಾನಿವತ್ತು ಮನೆಗೆ ಬಂದಿದ್ದು ನಿಮ್ಮ ಹತ್ರ ಆ ವಿಷಯದ ಬಗ್ಗೆ ಮಾತಾಡೋದಕ್ಕೇನೆ. ಸುಶಾಂತ್ ಸರ್ ಆಗಲಿ ಮಂತ್ರ ಅವರಾಗಿರಲಿ ನಿಮ್ಮ ಹತ್ರ ಬಂದು ಯಾರು ನಿಮಗೆ ಈ ಕೇಸ್ನ ರೀಓಪನ್ ಮಾಡೋದಕ್ಕೆ ಹೇಳಿದ್ದು ಅಂತ ಕೇಳಿದ್ರೆ ದಯವಿಟ್ಟು ನನ್ನ ಹೆಸರನ್ನ ಮಾತ್ರ ಹೇಳೋದಕ್ಕೆ ಹೋಗಬೇಡಿ. ಅಂದರೆ ನೋಡಿ, ನಾನು ಹೆದರ್ಕೊಂಡು ಈ ಮಾತನ್ನು ಹೇಳ್ತಾ ಇಲ್ಲ. ಈ ವಿಷಯ ಹೊರಗೆ ಬಂದು ಏನಾದರೂ ನಾಳೆ ಹೆಚ್ಚು ಕಡಿಮೆ ಆಯಿತು ಅಂತ ಇಟ್ಕೊಳ್ಳಿ, ನಿಮ್ಮ ಮೊಮ್ಮಗನಿಗೆ ಸೇರಬೇಕಾಗಿರೋ ಹಣ ಸೇರೋದಕ್ಕೆ ತುಂಬ ಲೇಟ್ ಆಗುತ್ತೆ. ಇಲ್ಲ ಅಂದರೆ ಬೇರೆಯವ್ರ ಪಾಲ್ಗೆ ಹೊರಟೋಗುತ್ತೆ. ಅದಕ್ಕೆ ನನಗೆ ಅನ್ಸಿದ್ದನ್ನ ನಿಮಗೆ ನಾನು ಹೇಳ್ತಾ ಇದ್ದೀನಿ. ಏನ್ ಮಾತು ಅಂತ ಆಡ್ತೀಯೋ ನೀನು? ನೋಡು, ನನ್ನ ಉಸಿರು ಹೋದ್ರೂ ಪರವಾಗಿಲ್ಲ, ನಿನ್ ಹೆಸರು ಮಾತ್ರ ನಾನು ಹೇಳಲ್ಲ. ಸರಿನೋ ತಪ್ಪೋ, ಆ ದುಡ್ಡು ಮಾತ್ರ ನನ್ನ ಮೊಮ್ಮಗನಿಗೆ ಸೇರ್ಬೇಕು. ನನ್ನನ್ನು ನೋಡ್ಕೊಳ್ಳೋಕೆ ನೀನ್ ಇದೆಯಲ್ಲಪ್ಪ. ಆಮೇಲೆ ಇನ್ನೊಂದು ವಿಷಯ ಕಣೋ, ನಾಳೆ ನಾನೇನಾದ್ರೂ ಕಣ್ಮುಚ್ಕೊಂಡ್ರೆ ಮಗನ ಸ್ಥಾನದಲ್ಲಿ ನಿಂತ್ಕೊಂಡು ನನಗ್ ಕೊಳ್ಳಿ ಇಡ್ತೀಯಾ? ಯಶೋದಕ್ಕ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನೋಡಿ, ನಿಮಗೇನು ಆಗಲ್ಲ ಅಂತ ನಾನು ಹೇಳ್ತಾ ಇದ್ದೀನಲ್ವಾ. ನಿಮ್ಮನ್ನ ನೋಡ್ಕೊಳ್ಳೋದಕ್ಕೆ ನಾನು ಇದೀನಿ ಯಶೋದಕ್ಕ. ನನ್ನ ಫೋನ್ ನಂಬರ್ ಇದೆ ನಿಮ್ಮ ಹತ್ರ. ನಿಮಗೆ ಯಾವಾಗ ಫೋನ್ ಮಾಡ್ಬೇಕನ್ಸಿದ್ರು, ಏನೇ ತೊಂದರೆ ಆದ್ರೂ ನನಗೊಂದು ಫೋನ್ ಮಾಡಿ. 10 ನಿಮಿಷದಲ್ಲಿ ನಾನು ಇಲ್ಲಿ ಇರ್ತೀನಿ. ನಾನು ಬರ್ದೇ ಇದ್ರು ನಮ್ಮ ಹುಡುಗರನ್ನ ಇಲ್ಲಿ ಕಳಿಸ್ತೀನಿ. ಸಾಕಣೋ, ನನಗೆ ಅಂತ ನೀನೊಬ್ಬ ಇದೆಯಾ ನೋಡು. ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ಏನೋ. ನಿನ್ ಋಣಾನ್ ನಾನು ಹೆಂಗೋ ತೀರ್ಸೋದು ಚಿನ್ನು? ಯಶೋದಕ್ಕ, ಹೀಗೆಲ್ಲ ಮಾತಾಡಿದ್ರೆ ನಿಜವಾಗ್ಲೂ ನನಗೆ ಕೋಪ ಬರುತ್ತೆ ನೋಡಿ.